ಬಂಧುಗಳು ನಮಸ್ಕಾರ. ನಾನು ಚಲೋ ಬಂಧುಗಳು ನಮಸ್ಕಾರ. ನಾನು ಶಿವಾನಂದ ಯಡಳ್ಳಿ KRS ಪಾರ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಾತಾಡ್ತಾ ಇರೋದು. ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆ ಮುಂದ್ಗಡೆ ನಾನು ನಿಂತ್ಕೊಂಡಿದ್ದೀನಿ. ಏನು ಕಳೆದ ಒಂದು ತಿಂಗಳು 2 ತಿಂಗಳವರೆಗೂ ನಮ್ಮ ವಿಜಯಪುರ ಜಿಲ್ಲೆಯ ಚಡ್ಚಂಡ ಭಾಗದ ನಗರಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣಾ ಪೂಜಾರಿ ಅವರು ಅಲ್ಲಿ ಚಡ್ಚಂಡ ಭಾಗದಲ್ಲಿ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ರು ಇಡೀ ಜಿಲ್ಲೆಯಲ್ಲಿನೇ. ನಾನು ಈ ವಿಷಯವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಟಿ ಭೂಪಾಲನವರ ಗಮನಕ್ಕೂ ತರಕ್ಕೆ ನಾನು ಇದನ್ನು ಇಷ್ಟಪಡ್ತಿದ್ದೀನಿ. ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಪೌಷ್ಟಿಕತೆಯಿಂದ ಮಕ್ಕಳು ಬಳಲಬಾರ್ದು ಅಂತ ಹೇಳಿ ಏನು ಎಲ್ಲ ಅಂಗನವಾಡಿಗಳಲ್ಲಿ ಬಹುತೇಕ ಒಂದಿಷ್ಟು ಒಳ್ಳೆಯ ಆಹಾರವನ್ನು ಸರ್ಕಾರ ಕೊಟ್ಟು ಕಳಿಸ್ತಾ ಇದೆ. ಅದನ್ನು ಅಂಗನವಾಡಿಯಲ್ಲಿ ಯಾವ ಅಂಗನವಾಡಿಗಳಲ್ಲಿ ಸದ್ಯಕ್ಕೆ ಏನಪ್ಪ ಮಕ್ಕಳು ಬರೋದು 4 ಮಂದಿ ಇದ್ದರು 40 ಮಂದಿ ಲಿಸ್ಟ್ ಹಚ್ತಾರೆ. ನಾನು ಬೇಕಾದ್ರೆ ಸಾಕ್ಷಿ ಸಮೇತ ಕೊಡ್ತೀನಿ ಹೌದಾ. ಯಾಕಂದ್ರೆ ಸತ್ಯ ಹೇಳಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಬೇರೆ ಅನಿಸ್ಬೋದು. ಅದನ್ನು ನಾನು ಯಾಕೆ ಹೇಳ್ತೀನಿ ಅಂದ್ರೆ ಬಹುತೇಕವಾಗಿ ಅದು ಅಲ್ಲದೆ ಏನು ಟೆಂಡರ್ದಾರರು ಇರ್ತಾರೆ, ಏನಂತಾರೆ ತತ್ತಿಯನ್ನು ಸಪ್ಲೈ ಮಾಡೋ ಟೆಂಡರ್, ಅಲ್ಲಿ ಆಹಾರ ಸಪ್ಲೈ ಮಾಡೋದು ಒಂದಿಷ್ಟು ಟೆಂಡರ್ದಾರ ಇರ್ತಾರೆ. ಪ್ರತಿ ಒಬ್ಬ ಟೆಂಡರ್ದಾರ ಹೇಳ್ತಾ ಇದ್ದೆ ನನಗೆ ಏನಪ್ಪ ಅಂದ್ರೆ ಒಂದು ಕನಿಷ್ಠ ಅವರು ಏನಪ್ಪ ಅವ್ರು ಹೇಳ್ತಾರೆ, 6 ತಿಂಗಳಲ್ಲಿ 3-4 ಲೋಡ್ನಲ್ಲಿ ನಾನು 1 ಲೋಡ್ ಹಾರಿಸಿದ್ರು ಸಡಕ್ಕೆ ನಾನು 3-4 ಲಕ್ಷ ಉಳಿತೀನಿ ಸರ್ ಅಂತ ಹೇಳ್ತಾ ಮಿನಿಮಮ್ ಏನಪ್ಪ ನಾನು 1 ತಿಂಗಳಿಗೆ ಏನಿಲ್ಲ ಅಂದ್ರೆ ಒಬ್ಬ ಟೆಂಡರ್ದಾರ 2 ಲಕ್ಷ ರೂಪಾಯಿ ಉಳಿಸೋತಾನ ಅಂತ ಹೇಳೋದು. ಹಾಗಾಗಿ ಬರೀ ಟೆಂಡರ್ದಾರ ಉಳಿಸ್ಕೊಳ್ಳುವಂಥದ್ದು. ಹೀಗಾಗಿ ಏನಪ್ಪ ಅಂದ್ರೆ ಮಕ್ಕಳಿಗೆ ಸರಿಯಾಗಿ ಏನಪ್ಪ ಅಂದ್ರೆ ಒಂದಿಷ್ಟು ತತ್ತಿ ಆಗಲಿ ಒಂದಿಷ್ಟು ಕೊಡಲಿ ಅನ್ನೋ ಉದ್ದೇಶಕ್ಕೆ ನಮ್ಮ ಹುಡುಗರು ಏನಪ್ಪ ಒಂದಿಷ್ಟು ಅವೇರ್ನೆಸ್ ಮೂಡ್ಸೋಕ್ಕೆ ಎಲ್ಲ ಕಳ್ಳರನ್ನ ಒಂದು ಸಲ ನೇರ ಹಿಡಿದಿದ್ರು. ಅದೇ ಕಳ್ಳರು ಏನಪ್ಪ ಅದರಲ್ಲಿ ಯಾವ ಪಟ್ಟಣ ಶೆಟ್ಟಿ ತಂದು ಇದಾನ ಅಲ್ಲಿ ಆ ಕಡೆ ಒಂದು ಸಲ ರೌಡಿಜಮ್ ಇರ್ತಕ್ಕಂಥವನು ಮತ್ತು ಪೊಲೀಸ್ ಇಲಾಖೆ ಜೊತೆಯಲ್ಲಿ ಅಧಿಕಾರಿ ಜೊತೆಯಲ್ಲಿ ಒಳ್ಳೆ ಒಡನಾಟ ಲವ್ ಜಾಸ್ತಿ ಐತೆ ಅವ್ರ ಜೊತೆ. ಸೋಮಶೇಖರ್ ಪಟ್ಟಣ ಶೆಟ್ಟಿ ಅಂತೇಳಿ ಆತಂದೇನಪ್ಪ ಅಂದರೆ ಪೊಲೀಸ್ ಇಲಾಖೆಯವ್ರ ಜೊತೆಯಲ್ಲಿ ಮತ್ತು ಅಧಿಕಾರಿ ಜೊತೆ ಅಂಗನವಾಡಿ CDP ಅವ್ರ ಜೊತೆಯಲ್ಲಿ ಚೆನ್ನಾಗಿ ಲವ್ ಮಾಡಿಕೊಂಡು ಪ್ಯಾರ್ ಮಾಡಿಕೊಂಡು ಏನೋ ಸಗಣಿ ತಿನ್ಕೋತು ಮಾಡ್ಕೋತ ಒಂದು ಸ್ವಲ್ಪ ಜೀವನವನ್ನು ಮಾಡ್ತಿದ್ದಾನೆ ಹೌದಾ. ಅಂತ ಮಾನಗೇಡಿಯ ರಕ್ಷಣೆಗೋಸ್ಕರ ಇವತ್ತು ಎಲ್ಲ ಇಲಾಖೆಗಳು ಇದಾವೆ. ನನಗೆ ಗೊತ್ತಾಯಿತು. ನಮ್ಮ ಏನು ಇವತ್ತು ಬೆಳಗ್ಗೆ ಸುಮಾರು 5 ಗಂಟೆ ಸುಮಾರಿಗೆ ಏನಪ್ಪ ಅಂದ್ರೆ ಅಣ್ಣಾ ಪೂಜಾರಿ ಅವರು ಮನೆಯಲ್ಲಿದ್ದಾಗ ಇವರು 5-6 ಜನ ಪಟ್ಟಣ ಶೆಟ್ಟಿಯವರಿಗೆ ರಿಲೇಷನ್ ಸಂಬಂಧಪಟ್ಟಂಥವ್ರು ಮತ್ತು ಹೊರಗಿನವ್ರನ್ನ ಒಂದು 5-6 ಜನ ಮನೆಯಲ್ಲಿ ಹೊಕ್ಕು ಮಾಡಿ ಅವನಿಗೆ ಹುಡುಗಿಗೆ ಏನು ಹತ್ಯೆ ಮಾಡಬೇಕು, ಪ್ರಾಣ ಏನೋ ಜೀವ ತೆಗಿಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಇದೆಲ್ಲ ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಆ ಹುಡುಗಿಗೆ ಏನಪ್ಪ ಅಂದ್ರೆ ಇಲ್ಲಿ ಹೊಡ್ಲಿಕ್ಕೆ ಹೋಗಿದ್ದಾರೆ, ಇಲ್ಲ ಬೆನ್ನಿಗೆಲ್ಲ ಸಿಕ್ಕಂಗೆ ಹೊಡೆದಿದ್ದಾರೆ. ಹೊಡೆದ ಮುಂದೆ ಏನಪ್ಪ ಕಸ್ಕೊಂಡು ಮಾಡ್ಕೊಂಡು ಹೊಂಟರು ಸಟಕ್ಕೆ ಕಲ್ಲಿಲ್ಲಿ ಬೀಸಾಡೋದು ಮತ್ತು ಒಂದಿಷ್ಟು ಏನೋ ಕೈಯಲ್ಲಿ ಏನೋ ಇದ್ದು ಅವನ್ನೆಲ್ಲ ಬೀಸಾಡೋದು ಮಾಡಿದ್ದಾರೆ. ಹಾಗಾಗಿ ಬೆನ್ನಲ್ಲಿ ಗಾಯ ಬಿದ್ದೈತಿ, ಕಿವಿಗೆಲ್ಲ ರಗತ ಬಂದೈತಿ, ಹೀಗಾಗೆಲ್ಲ ಭಾಳಷ್ಟು ಗಾಯಗಳಾಗಿದ್ದಾವೆ. ನಾನು ಈಗೇನಪ್ಪ ಅಂದ್ರೆ ಹೌದಾ ಪುಲ್ವಾಮಾ ದಾಳಿಯಲ್ಲಿ ಏನು ಭಾರತೀಯ ಏನಪ್ಪ ಅಂದ್ರೆ ನಾಗರಿಕರು ಏನು ತಿರ್ಕೊಂಡ್ರು. ಅದರ ನಂತರದಲ್ಲಿ ಭಾರತೀಯ ಸೈನಿಕರು ಗಡಿಯಲ್ಲಿ ನಿಂತ್ಕೊಂಡು ಹೇಗೆ ಏನಪ್ಪ ದೇಶವನ್ನು ರಕ್ಷಣೆ ಮಾಡ್ತಿದ್ದಾರೆ. ಹೊರಗಿನ ಭಯೋತ್ಪಾದಕರನ್ನ ಹೊರಗಡೆ ಇರ್ತಕ್ಕಂಥ ಏನಂತ ಒಂದು ರಾಕ್ಷಸರನ್ನ ಹೇಗೆ ಕಂಟ್ರೋಲ್ ಮಾಡ್ಬೋದು. ಈ ಒಳಗಡೆ ಇರ್ತಾವಲ್ಲ ಭ್ರಷ್ಟಾಚಾರ ರಾಕ್ಷಸಗಳು, ಇವೆಲ್ಲ ರಾಕ್ಷಸ ಪ್ರವೃತ್ತಿಯವರು. ಭಯೋತ್ಪಾದಕತೆ ಹಚ್ಚಕಿವ್ರು ಮಾಮಗಳು. ಇನ್ನು ಭಯೋತ್ಪಾದಕರನ್ನ ಏನೋ ಯಾವಾರ ಹುಡುಕಾಡಿ ಮಾಡಿ ಏನಾರ ಮಾಡ್ಬೋದು. ಒಳಗಡೆ ಇರ್ತಕ್ಕಂಥ ಏನು ಸಮಾಜವನ್ನು ಹಾಳು ಮಾಡ್ತಕ್ಕಂಥ ಏನು ನಮ್ಮೊಳಗೆ ಇದ್ದು ನಮ್ಮ ಜನರನ್ನ ನಮ್ಮ ಮಕ್ಕಳಿಗೆ ನಮಗೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಕದ್ದು ತಿಂತಾರಲ್ಲ ಮಾನಗೇಡಿ ನನ್ನ ಮಕ್ಕಳು ಇರ್ತಾರಲ್ಲ, ಅವ್ರನ್ನ ಕಂಟ್ರೋಲ್ ಮಾಡ್ಕೊಂಡು ಸುಲಭಲ್ಲ. ಇವ್ರು ಏನಪ್ಪ ಅಂದ್ರೆ ಆ ಹುಡುಗಿಗೆ ಏನಪ್ಪ ಹಲ್ಲೆ ಮಾಡಿ ರಕ್ತ ಬರುವಂಗೆ ಏನಪ್ಪ ಅಂದ್ರೆ ಹಲ್ಲೆ ಮಾಡಿದಾರೆ. ಈಗಾಗಲೇ ನಾವು ನಮ್ಮ ಏನು ಪಕ್ಷದ ಕಾರ್ಯಕರ್ತರು ಚರ್ಚೆನಕ್ಕೆ ಏನಪ್ಪ ಅಲ್ಲಿ ಕೇಸನ್ನು ಮಾಡಿದ್ದಾರೆ. ಇಲ್ಲಿ ನಾವು ಏನಪ್ಪ ಅಂದ್ರೆ ಅಲ್ಲಿ ಅವರು ಇಲ್ಲ ನೀವು ಬಿಜಾಪುರ ಜಿಲ್ಲೆಯ ಆಸ್ಪತ್ರೆ ನಾನು ಬರೆದು ಕೊಡ್ತೀನಿ, ಹಾಗಾಗಿ ನೀವು ಅಲ್ಲೇ ಹೋಗ್ಬೇಕಂತಂದರು. ಹಾಗಾಗಿ ನಮ್ಮ ಹುಡುಗರೆಲ್ಲ ಈಗ ಬಿಜಾಪುರ ಜಿಲ್ಲಾ ಆಸ್ಪತ್ರೆಗೆ ಬಂದಿದ್ದಾರೆ. ನಾನು ಜಿಲ್ಲಾ ಆಸ್ಪತ್ರೆ ಒಳಗಡೆ ಇರ್ತಕ್ಕಂಥ ಏನು ಅಣ್ಣಾ ಪೂಜಾರಿ ಅವರಿಗೆ ಮಾತಾಡಿಸಿ ಇದು ಮುಂದುವರಿದ ಭಾಗವಾಗಿ ಏನೆಲ್ಲ ಏನಪ್ಪ ಅಂದ್ರೆ ಪೊಲೀಸ್ ಇಲಾಖೆ ಯಾವ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದು ನೋಡಬೇಕಾಗಿದೆ. ಯಾಕಂದರೆ ಬಹುತೇಕವಾಗಿ ನಾನು ಯಾಕೆ ಈ ವಿಷಯವನ್ನು ಹೇಳಬಾರ್ದು ಕರೆ, ಯಾಕಂದರೆ ಯಾವುದೋ ಜಿಲ್ಲೆ SP ಅವ್ರು ಏನಪ್ಪ ನೀನು TV9ದಲ್ಲಿ ಬಂದಂಥ ಒಂದು ವರದಿಗೆ ಏನಪ್ಪ ಅಂದ್ರೆ ಟ್ರಾಫಿಕ್ಕನ್ನು ಏನಪ್ಪ ಕಂಟ್ರೋಲ್ ಮಾಡೋ ಟೈಮ್ದಲ್ಲೂ ಏನೋ ಒಬ್ಬ ಪೊಲೀಸ್ ಪೇದೆ ಏನಪ್ಪ ಅಂದ್ರೆ ಏನೋ ಅಪಘಾತದಲ್ಲಿ ತೀರ್ಕೊಳ್ತಾನೆ. ಪೊಲೀಸ್ ಪೇದೆ ದಾವಣಗೆರೆ ಅಲ್ಲ ಸರ್, ದಾವಣಗೆರೆಯಲ್ಲಿ ಏನಪ್ಪ ತೀರ್ಕೊಳ್ತಾನೆ. ಪೊಲೀಸ್ ಪೇದೆ ತೀರ್ಕೊಂಡಾಗ ಏನಪ್ಪ ಅಂದ್ರೆ ನಮಗೂ ವಿಷಾದ. ಯಾಕಂದ್ರೆ ಆತ ಏನು ಆ ಇಲಾಖೆಯಲ್ಲಿ ಕೆಲಸ ಮಾಡಿ ಶ್ರಮಪಟ್ಟು ಏನೋ ಬೇರೆ ಗಾಳಿ ತಗೊಂಡು ಮಾಡಿ ಅವರು ಆರೋಗ್ಯದ ದೃಷ್ಟಿಯಿಂದ ಏನಪ್ಪ ಸಾಕಷ್ಟು ನೋವುಗಳಿದಾವೆ. ಒಬ್ಬ ಪೊಲೀಸ್ ಪೇದೆ ತಿರ್ಕೊಂಡಾಗ ಸದ್ಯಕ್ಕೆ ಏನಪ್ಪ ಅಂದ್ರೆ ಅಲ್ಲಿ ಬ್ಯಾಡ್ ಕಮೆಂಟ್ ಸಾಕಷ್ಟು ಜನ ಹಾಕ್ತಿದ್ದಾರೆ. ಬ್ಯಾಡ್ ಕಮೆಂಟ್ ಹೆಂಗಂದ್ರೆ ಸದ್ಯ ಚಲೋ ಆಯಿತು ಹಂಗೆ ಏನೋ ಬ್ಯಾಡ್ ಕಮೆಂಟ್ ಹಾಕ್ತಿದ್ದಾರೆ. ಆದರೆ ಆತ ಒಬ್ಬ ಎಷ್ಟೇ ಅಲ್ಲಿ ಏನಪ್ಪ ಅಂದ್ರೆ ಈ ನಾಡಿಗಾಗಿ ಅಷ್ಟು ಮಾಡೋಕ್ಕಾಗಲಿಲ್ಲ ಅಂದ್ರೆ ಸರ್ ಅಟ್ಲೀಸ್ಟ್ 20% ಒಳ್ಳೆ ಕೆಲಸ ಮಾಡಿರ್ತಾನೆ. ಅವರು ವಿಷಾದ ವ್ಯಕ್ತಪಡಿಸಿ ಒಂದಿಷ್ಟು ಹೇಳಿಕೆಯನ್ನು ಕೊಡ್ತಾರೆ. ಯಾಕಂದ್ರೆ ಒಳ್ಳೆ ಕೆಲಸ ಈಗಾದರೂ ಮಾಡಿರ್ತ ನಾನು ಹೇಳ್ತೀನಿ. ಯಾಕೆ ಜನ ಈ ಥರ ಏನಪ್ಪ ಅಂದ್ರೆ ಸೈನಿಕರು ಬಂದಾಗ ಸೆಲ್ಯೂಟ್ ಹೊಡಿತಾರೆ, ಪೊಲೀಸರು ಬಂದಾಗ ಯಾಕೆ ಹಿಂಗಿರ್ತಾರೆ? ಅದನ್ನು ನೀವು ಮಾಡ್ಕೊಂಡಿದ್ದು ಎಲ್ಲ ಪೊಲೀಸ್ ಅಡ್ಡಗಳು ಏನಾಗಿದ್ದಾವೆ? ಅದು ದಲ್ಲಾಳಿಗೆ ಅಡ್ಡನೇ ಆಗಿದ್ದಾನೆ. ಹೌದಾ ಆಗಿದೆ. ಈಗ ಎಲ್ಲ ಇಲಾಖೆಗಳದೇ, ಪೊಲೀಸ್ ಇಲಾಖೆ ಒಂದು ಹೇಳ್ತಲ್ಲ, ಎಲ್ಲ ಇಲಾಖೆನೂ ಅದೇ ಆಗಿದೆ. ಹಾಗಾಗಿ ಇವತ್ತು ಹಲ್ಲೆ ಆಗಿದ ವಿಚಾರವನ್ನು ನಾವು ತಿಳ್ಕೊಂಡು ಏನಪ್ಪ ಇವತ್ತು
ಬಂದಿದ್ದೀವಿ, ಅವ್ರ ಮ್ಯಾಗ ಕೇಸ್ನು ಮಾಡಿದ್ದೀವಿ. ಖರೆ ಮತ್ತು ಠಾಣೆ ಒಳಗೆ ಒಂದು ವಿಚಾರವನ್ನು ಹೇಳಿದ್ರು. ಹಾಗಾಗಿ ನಾನು ಆ ವಿಷಯವನ್ನು ಹೇಳ್ತೀನಿ. ಸಾರ್ವಜನಿಕ ಹೇಗಿದೆ ಐತಿ, ನಮ್ಮ ಬಿಜಾಪುರ ಜಿಲ್ಲೆಯ ಪೊಲೀಸ್ ಠಾಣೆಗಳು ಹೆಂಗೆಲ್ಲ ಕೆಲಸಗಳು ಮಾಡ್ತವೆ. ಹೆಂಗೆ ಕೆಲಸ ಮಾಡ್ತಾವೆ ಅಂದರೆ, ನೀನು ಇದೇ ಕಲಮ್ ಹಾಕಬೇಕು, ಈ ಕಲಮನ್ನು ನೀನು ತೆಗಿಬೇಕು, ಈ ಕಲಮ್ ಹಾಕಿದ್ರೆ ನಾವು ನಿನ್ನ ಪರವಾಗಿ ಇರ್ತೀವಿ. ಈ ಮಾಮಾಗಿರಿ ಮಾಡೋದನ್ನು ಮೊದಲು ನಿಲ್ಲಿಸ್ಬೇಕು ನೀವು. ಇದು ಮಾಮಾಗಿರಿ ಅಂತಾರೆ. ಅದಕ್ಕೆ ನೀನು ಈ ಕಲಮನ್ನು ತೆಗಿಬೇಕು, ಇದನ್ನು ಹಾಕಬಾರ್ದು. ಇದನ್ನು ಹಾಕಿದ್ರೆ ಅಂದ್ರೆ ಅವ್ರ ಪರವಾಗಿ ಸ್ಟ್ರಾಂಗ್ ಕೇಸ್ ಆಗ್ತೈತಿ. ಅವ್ರಿಗೇನಾಗಬಾರ್ದು, ಕಳ್ಳರಿಗೆ ಏನಾಗಬಾರ್ದು, ನಮಗೇನಾಗ ಸುಡಗಾಡಾಗಲ್ಲ. ಮನೆ ಮಠ ಬಿಟ್ಕೊಂಡು ಎಲ್ಲ ಬಿಟ್ಕೊಂಡು ಮನೆ ಕೆಲಸ ಮಾಡೋದು ಬಿಟ್ಟು ಬಂದು ಮಂದಿ ಸಲ ಬಡದಾಡ್ತೀವಲ್ಲ, ಅದಕ್ಕೆ ನಮಗೆ ಏನಕ್ಕಾಗಲ್ಲ. ಗುಂಡಾಗಳ ರಕ್ಷಣೆ ಮಾಡೋಕ್ಕೆ ಏನು ಸರ್ಕಾರಿ ಅಧಿಕಾರಿಗಳು ಯಾರು ಕಳ್ಳರು ಕದಿಮರು ಲಪಂಗ ಅವ್ರಿಗೆ ಏನಪ್ಪ ಅಂದ್ರೆ ರಕ್ಷಣೆ ಮಾಡೋಕ್ಕೆ ಇದ್ದಾರೆ. ಸರಿ, ಅದಕ್ಕೆ ಇವತ್ತು ನಾವು ಅವ್ರಿಗೆ ಮಾತಾಡ್ಕೊಂಡು ಹೋಗ್ಬೇಕಂತ ನಾವು ವಿಚಾರಕ್ಕೆ ಬಂದಿದ್ದೇವೆ. ಅವನೋ ಪುಣ್ಯಾತ್ಮ ಒಳಗಡೆ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಅವನೋ ಪುಣ್ಯಾತ್ಮ ವೈದ್ಯ ಅನ್ನತ್ತೆ. ಏನೂ ಆಗಿಲ್ರಿ ಅವ್ನಿಗೆ ಅನ್ನತ್ತ. ಏನು ಒಬ್ಬ ವೈದ್ಯ ಏನಪ್ಪ ಅಂದ್ರೆ ಯಾವುದಾದ್ರೂ ಪೇಷಂಟ್ ಬಂದರೆ ಏನು ಚೆಕ್ ಮಾಡೋಕ್ಕೆ ಸಾಧ್ಯ? ಅವ್ನಿಗೆ ಕಿವಿನ ಕೇಸಲ್ಲ, ಕಿವಿಯಾಗ ರಕ್ತ ಬಂದರೆ ಕಿವಿ ಏನಾರು ಚೆಕ್ ಮಾಡಿದ್ರೆ ಅಥವಾ ಎಕ್ಸ್ರೇ ಮಾಡಿದ್ರೆ ಇಲ್ಲ ನಾಳೆ 11 ಬರ್ಬೇಕನ್ನತ್ತ ಪುಣ್ಯಾತ್ಮ. ಮತ್ತು ನೀನು ಡಾಕ್ಟ್ರ್ ಏನಪ್ಪ ಮ್ಯಾಗೆ ನೋಡಿ ಏನಪ್ಪ ಚಮತ್ಕಾರ ಮಾಡ್ತೇನೆ, ಮತ್ತೆ ಏನೋ ಚೆಕ್ ಮಾಡಲ್ಲ ನನಗತ್ತ. ನೀ ಡಾಕ್ಟ್ರ್ ಅಂದ್ರೆ ಏನಪ್ಪ ಅಂದ್ರೆ ನೀನು ಆತನಲ್ಲಿ ದೇಹದಲ್ಲಿ ಇರ್ತಕ್ಕಂಥ ಏನಪ್ಪ ಎಕ್ಸ್ರೇ ಮಾಡಿಸ್ಬೇಕು, ಏನಾದರೂ ಚೆಕ್ ಮಾಡ್ಬೇಕಲ್ಲ. ನೀನು ನಾಳೆ 11ಕ್ಕೆ ಬಂದ್ರಿ ಅಂದ್ರೆ ಅಲ್ಲಿಂದ ಫೋನ್ ಬಂದಿರ್ತೈತಿ. ಅಲ್ಲಿ ಚಡ್ಚಂಡ ಆರೋಗ್ಯ ಇಲಾಖೆಯಿಂದ ಚಡ್ಚಂಡ ಸ್ಟೇಷನಿಂದ ಇಲ್ಲಿ ಫೋನ್ ಬಂದರೆ ಇವ್ರಿಗೆ ಏನಾಗ್ತೈತೆ ಅಂದರೆ ಕಾನೂನು ಉಕ್ಕಿ ಹರಿದು ಬಿಡ್ತೈತೆ ಒಳಗೆ. ಇಂಥ ಉಕ್ಕಿ ಹರಿದು ಕಾನೂನುಗಳನ್ನು ನಾನು ಭಾಳ ನೋಡಿದ್ದೀನಿ. ನಾನು ಅಡ್ವೊಕೇಟ್ ಇರೋದ್ರಿಂದಾಗಿ LLB ಮುಗಿಸಿ ಅಡ್ವೊಕೇಟ್ ಇರೋದ್ರಿಂದಾಗಿ ನಿಮ್ಮ ಕಾನೂನು ಏನಪ್ಪ ಅಂದ್ರೆ ಹೆಂಗದ ನನಗೆ ಗೊತ್ತಾಗಿದೆ. ಹೀಗಾಗಿ ಇದನ್ನು ಸರಿಪಡಿಸಲಿಕ್ಕೆ ಮಾಡ್ತಾರೆ. ಹಾಗಾಗಿ ನಾವು ವೈದ್ಯರಿಗೆ ಮಾತಾಡಿಸ್ತೀವಿ. ವೈದ್ಯರಿಗೆ ಏನಪ್ಪ ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕೆ ಸರಿಯಾಗಿ ಕೊಟ್ಟು ಮಾಡಿ ಏನಾಗಿದೆ ಫ್ಯಾಕ್ಟನ್ನು ಅಷ್ಟನ್ನಾದರೂ ನೀವು MLCಯಲ್ಲಿ ನಮ್ಗೆ ತೋರಿಸ್ಕೊಡ್ರಿ, ನಾವು ಅದನ್ನು ಕೇಸ್ ಮಾಡ್ತೀವಿ, ಬಿಡಲ್ಲ. ಇಂಥ ಕಳ್ಳರು ಕದಮರಿಗೆ ಅಂಜಿ ಬೆನ್ನು ಕೊಟ್ಟು ಓಡೋಗೋಕ್ಕೆ ಏನಪ್ಪ ನಾವೇನೋ ಕಾಂಗ್ರೆಸ್ JDS BJP ಪಕ್ಷದಾಗ ಇರ್ತಕ್ಕಂಥ ಕಾರ್ಯಕರ್ತರಂಗೆ ಗೌಡ್ರು ಸಕಾರ ಮಾಡಿ ಕೈ ಕಟ್ಟು ನಿಂದ್ರು ನನ್ನ ಮಕ್ಕಳಲ್ಲ. ಏನಿದ್ರು ಸಾಡ್ ಹೊಡಿತ ನಿಂದಿರ್ತೀವಿ. ನೀವು 100 ಕೇಸ್ ಅದ್ರ ಅಂಜಿದಿಲ್ಲ. ಹಾಗಾಗಿ ಅದಕ್ಕೆ ಅಷ್ಟೇ ಅಲ್ಲ ಸರ್, ಅವ ಹೊಡೆದವ್ರ ಮ್ಯಾಗೆ ಹಲ್ಲೆ ಮಾಡಿದ್ರ ಮ್ಯಾಗೆ ಕಂಪ್ಲೇಂಟ್ ಕೊಡಕ್ ಹೋಗ್ಯಾನ. ಇದು ಒಂದು ನಾನು ASI ಸೀಟ್ ಬಿಟ್ಟು ಕೊಟ್ಟು ಅವನಿಗೆ ಸ್ಟೇಷನ್ ತೋರಿಸಿರ. ಈತ ಹಲ್ಲೆ ಮಾಡಿ ಹೊಡೆದಾನೆ, ಇವತ್ತು ಕೇಸ್ ಮಾಡಕ್ ಹೋಗಿದ್ದಾನೆ. ನಿಮ್ಗೆ ನಾನು ತೋರಿಸ್ತೀನಿ. ಇದು ಎಲ್ಲಿ ಆಗಿದ್ದ ಅಂದ್ರೆ ಯಾವುದು ಚಡ್ಚನ್ನ ಪೊಲೀಸ್ ಸ್ಟೇಷನ್ದಲ್ಲಿ ASI ಅವರ ಸೀಟ್ ಮೇಲೆ ಕೂತು ಆತನಿಗೆ ಬರೆಯಕ್ಕೆ ಅವಕಾಶ ಕೊಡ್ತಾರೆ ಇವರು. ಇಲ್ಲಿ ASI ಅಂತಿದೆ ಮೇಲ್ಗಡೆ ನೀವು ನೋಡ್ಬೋದು. ASI ಸೀಟ್ ಮೇಲೆ ಕೂತು ಏನಪ್ಪ ಕಂಪ್ಲೇಂಟ್ ಬರೆಯಕ್ಕೆ ಅವಕಾಶ ಕೊಡ್ತಾರಪ್ಪ. ಅಲ್ಲ ಪುಣ್ಯಾತ್ಮ ಒಬ್ಬ ಏನಪ್ಪ ಮಕ್ಳಿಗೆ ಕೊಡ್ತಕ್ಕಂಥ ಏನಂತಾರ ತತ್ತಿ ಮೊಟ್ಟೆ ಕಳು ಮಾಡುವಂತ ಅವ್ರು ಸಪೋರ್ಟ್ ಮಾಡೋನಿಗೆ ನೀವು ನಿಮ್ಮ ಸೀಟ್ ಬಿಟ್ಟು ಕೊಟ್ರೆ ಅವ್ನಿಗೆ ಬರೆಯಕ್ಕೆ ಕೊಡ್ತೀರಿ ಪುಣ್ಯಾತ್ಮರ. ಅದೇ ರೈತರು ಬಡವರು ಏನೋ ನಿರ್ಗತಿಕರು ಯಾರಾದ್ರೂ ಬಂದ ಮಗನೋ ಯಾಕೆ ಬರ್ತೀವಿ ಒಳಗ ಹೋಗ್ತದ ಒಳಗ ಇಂಥದ್ದು ಹೋಗ್ತದಲ್ಲ ಫೋನ್ ಸರಿಯಾಗಿ ಹಿಡಿದಕ್ಕಲ್ರಿ ನೀವು ಹೆಂಗೆ ಯಾವ್ದು ಪ್ರಧಾನ ಕಾರ್ಯದರ್ಶಿ ಆಗ್ತಿರಲ್ಲ. ಬಟ್ ಇದೆ, ಇದನ್ನು ನಾನು ಮಾತಾಡ್ತೀನಿ. ಇದನ್ನು ಕೇಳಬೇಕು. ಇದನ್ನು ಬಂತು ನಾನು ಈಗ ಯಾರು ಇಲ್ಲಿ ಬರ್ರಿ ಹತ್ರ ನೀವು ಹೇಳಿದ್ಮೇಲೆ ಬಂತ್ರಿ. ಹಿಂಗೆ ಅದನ್ನ ಹಿಡಿಬೇಡ್ರಿ, ನೀವು ಎಡಕಲ್ಲಿ ಇಡ್ರಿ. ನೀವು ಹೆಂಗೆ ಲೈವ್ ಮಾಡ್ತೀರಿಪ್ಪ ಪುಣ್ಯಾತ್ಮ. ಇದೇ ಜಿಲ್ಲಾ ಆಸ್ಪತ್ರೆ ವ್ಯವಸ್ಥೆ ಹೇಗಿದೆ ಅಂದರೆ, ಯಾವ ಒಬ್ಬ ವಯಸ್ಸಾದ 65 70 ವರ್ಷದ ವಯಸ್ಸಿನವ್ರು ಯಾರೋ ಬಂದಿರ ಆಗಲೇ ಅವನನ್ನ ಹೊತ್ಕೊಂಡು ಹೊಟ್ಟಿದ್ರು. ನಾನು ಹೇಳಿದೆ ಅದು ವೀಲ್ ಚೇರ್ ಐತಲ್ಲ ಅದಕ್ಕೆ ಪೂಜೆ ಮಾಡಿರಿ ಅಂತ ಹೇಳಿದೆ. ಅದನ್ನೇ ಇವ್ರಿಗೆ ಹೇಳಿದೆ ನಾನು, ಇದು ವೀಲ್ ಚೇರ್ ಇದ್ದೆಲ್ಲ ಒಳಗಿಟ್ಟು ಪೂಜೆ ಮಾಡಿರಿ, ಉದಿನ ಕಡೆ ಹಚ್ಚಿ ಇದು ಪೂಜೆ ಮಾಡಕ್ಕೆ ತಂದಿದ್ದೀವಿ. ವೀಲ್ ಚೇರ್ ತಂದಿದ್ದು ಪೂಜೆ ಮಾಡೋಕ್ಕೆ, ಅದನ್ನ ಒಳಗಿಟ್ರಿ ಅಂದಾಗ ಅವಾಗ ಈಗ ಇಟ್ರಪ್ಪ. ಅದು ವಯಸ್ಸಾಗಿತ್ತು ಪಾಪ, 70-80 ವರ್ಷ ಐತಿ ಮುಗಿದ್ರೆ ಅದನ್ನು ನಡ್ಕೊಂಡು ಬಿಟ್ರೆ. ಹೀಗೆ ಇದು ವ್ಯವಸ್ಥೆನೇ ಹಂಗೆ ಐತಿ. ಸಾತ್ರು ಸುಧಾರಿಸಲ್ಲ, ಬಡವರು ನಿರ್ಗತಿಕರು ಹಾಗೆ ಇರ್ತೀವಿ. ಬಟ್ ನಾನು ಕೇಳ್ತೀನಿ, ಬರ್ರಿ ನೀವೇನಪ್ಪ. ಈಗ ನಮ್ಮ ಅಷ್ಟು ನಮ್ಮ ಪೇಷಂಟ್ಗಿತ್ತು ನಾನು ಮಾತಾಡ್ತೀನಿ, ಏನಾಗಿದೆ ಅಂತೇಳಿ ಮಾತಾಡ್ಕೊಂಡು ನಾವು ಕೇಳಬೇಕು. ಇಲ್ಲಿ ಸಲ ನೆಕ್ಸ್ಟಲ್ಲ ಇಲ್ಲೇ ಪೇಷಂಟ್ ಯಾಕೆ ಒಳ್ಳೆ ಇದೆಲ್ಲ ಇಸ್ಕೊಳ್ತಾರೆ. ನಮ್ಮ ಪೇಷಂಟ್ಗೆ ಹಾಕಿದ್ದಾರೆ ಏನು ಸಲೈನ್ ಅದು ಏನಪ್ಪ ಇದು ನಾವೆಲ್ಲ ಇಲ್ಲೆಲ್ಲ ತಾಯಂದಿರಿದ್ದಾರೆ. ಇಲ್ಲ ಅವ್ರ ಮಕ್ಕಳೇನಪ್ಪ ಅಂಗನವಾಡಿಗೆ ಹೋಗ್ತಿರ್ತಾರೆ. ಅಂಗನವಾಡಿಗೆ ಹೋಗುವಂಥ ಮಕ್ಕಳಿಗೆ ಕೊಡ್ತಕ್ಕಂಥ ಆಹಾರವನ್ನು ಸರಿಯಾಗಿ ಕೊಟ್ಟರು ಪುಣ್ಯಾತ್ಮ ಅಂತೇಳಿ ನಮ್ಮನೆ ಕೆಲಸ ಬಿಟ್ಟು ದುಡಿದು ಬಿಟ್ಟು ಅವ್ರಿಗೆ ಕೇಳಿ ಎಲ್ಲ ಜನರಿಗೆ ಒಳ್ಳೇದು ಮಾಡಕ್ಕಂದ್ರೆ ಕಳ್ಳರು ಮಾಡಿದಂಥ ಇದು ಕಳ್ಳರು ಹೊಡೆದಂಥದ್ದು ಕಳ್ರೆ ಅವ್ರು ಕಳ್ರಿ ಅದ ಸರ್ಕಾರಿ ಕಳ್ಳರು ಅಂತ ಅವ್ರು ಮಾಡಿದ್ದಾರೆ. ಹೀಗಾಗಿ ನಾನು ವೈದ್ಯರಿಗೆ ಮಾತಾಡ್ಬೇಕಂತೇಳಿ ಒಂದು ವಿಚಾರ ಮಾತಾಡ್ಕೊಂಡು ವೈದ್ಯರಿಗೆ ಕೇಳಬೇಕು, ಏನು ಸಮಸ್ಯೆ ಏನಂತ ಹೇಳಿ ಕೇಳ್ಕೊಂಡು ಹೋಗ್ಬೇಕಂತೇಳಿ. ಬಟ್ ವೈದ್ಯರು ಸಿಕ್ಕರೆ ಅನುಕೂಲ ಆಗುತ್ತೆ. ರವಿಗೌಡ ಏನು ರವಿ ಅಲ್ಲ ವೈದ್ಯರು ಎಲ್ಲರೂ ಇವ್ರು ಸ್ವಲ್ಪ ಮಾತಾಡ್ಬೇಕು ನಾವು ಡಾಕ್ಟರ್ ಜೊತೆ. ಯಾರಾದರೂ ಡಾಕ್ಟರ್ ಇದ್ರೆ ಮಾತಾಡ್ಬೇಕು.
ಒಯ್ಯಾಕ್ತೀರಿ ಅಲ್ಲ ರಾಯಗೊಂಡ ಕೋಳಿ ಸರಿ ಹಾಂ ಅದೇ ವಾಡಿಗೆ ಹೋಯ್ತ್ರಿ